ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೂವಿ ವ್ಲಾಗ್ಸ್. ನಾನು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಜ್ವರ, ಕೆಮ್ಮು, ನೆಗಡಿ ಎಲ್ಲ ಆಗಿಬಿಟ್ಟು ತುಂಬ ಹುಷಾರಿರಲಿಲ್ಲ 15 ದಿವಸದಿಂದ. ಇವಾಗಲೂ ನೆಗಡಿ, ಕೆಮ್ಮು ಇನ್ನೂ ಅಷ್ಟೊಂದು ಕಮ್ಮಿ ಆಗಿಲ್ಲ, ಪರವಾಗಿಲ್ಲ ಇವಾಗ. ಇವತ್ತು ಬೆಳಗ್ಗೆ ತಿಂಡಿಗೆ ಆಲೂಗಡ್ಡೆ ಮಸಾಲ ಮತ್ತು ಪೂರಿ ಮಾಡಿದ್ದೀವಿ. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು, ಅದರಿಂದ ಬೇಗ ಇದ್ದು ಪಾಪನೆಲ್ಲ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಹೋಗ್ಬೇಕಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀವಿ. ಮಸಾಲೆ ಮತ್ತು ಪೂರಿ ನಮ್ಮಮ್ಮನೂ ಸೇರ್ಕೊಂಡು ಮಾಡ್ತಾರೆ ನನ್ನ ಜೊತೆ. ಬೆಳಿಗ್ಗೆ ಬೇಗ ಪಾಪನೆಲ್ಲ ಸ್ಕೂಲಿಗೆ ಕಳಿಸ್ಬೇಕಂತ ಹೇಳ್ಬಿಟ್ಟು ಅವರೇ ಪೂರಿ ಮಾಡ್ತಾಯಿರೋದು. ಪೂರಿ ಮತ್ತು ಮಸಾಲ ಮಾಡಿದ್ವಿ. ಅವಳಿಗೂ ತುಂಬ ಇಷ್ಟ ಆಗುತ್ತೆ. ಬಾಕ್ಸ್ಗೆಲ್ಲ ತಗೊಂಡೋಗ್ತಾಳೆ ಪೂರಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲ ಆದರೆ. ಇವತ್ತು ಬ್ರೂಕ್ ಹಿಲ್ಸ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವತ್ತು ಹೋಗಿದ್ವಲ್ಲ, ಅದೇ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಹೋಗ್ಬೇಕಿವಾಗ. ಫಸ್ಟ್ ಪಾಪನ ಕರ್ಕೊಂಡೋಗಿ ಬಿಡಬೇಕು. ಪಾಪಗೆ ರೆಡಿ ಮಾಡಿ ತಿನ್ನಿಸ್ಬಿಟ್ಟು ಮತ್ತು ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬಿಟ್ಟು ನಾವು ರೆಡಿಯಾಗಿ ಬಂದ್ವಿ. ಇವಾಗ ಬಂದ್ವಿ. ಮತ್ತು ಇವತ್ತು ಶಾಪಿಂಗ್ ಅಂದರೆ ನಮ್ಮ ಭಾವನ ಮಗ ಊರಿಂದ ಬಂದಿದ್ದ, ಅವನಿಗೋಸ್ಕರ ಶಾಪಿಂಗ್ ಮಾಡ್ತಿರೋದು. ಶೂವು ಮತ್ತು ಡ್ರೆಸ್ ತಗೋಬೇಕು ಅಂತ ಹೇಳ್ತಾ ಇದ್ದ, ಅದರಿಂದ ಕರ್ಕೊಂಡು ಬಂದಿದ್ವಿ. ಅವರಿರೋದು US ಅಲ್ಲಿ. ಅವನಿಗೆ ಇವಾಗ ಸಮ್ಮರ್ ಹಾಲಿಡೇ ಇದೆ, ಅದರಿಂದ ಬಂದಿದ್ದ. ಒಂದು 20 ದಿನ ಇದ್ದ ಬಂದ್ಬಿಟ್ಟು. ಅದರಿಂದ ಸರಿ ಕರ್ಕೊಂಡೋಗ್ಬಿಟ್ಟು ಏನು ಬೇಕು ತಗೊಟ್ಬಿಟ್ಟು ಕರ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಮತ್ತು ನನ್ನ ಮಗ್ಳಿಗೆ ಹಾಗೆ ಪ್ಯಾಂಟ್ ಶರ್ಟ್ ತೊಗೊಂಡೆ ಒಂದಷ್ಟೇ. ಅವನಿಗೆ ತಗೊಳ್ಳೋ ಅಷ್ಟರಲ್ಲೇ ತುಂಬ ಟೈಮ್ ಆಗೋಯ್ತು, ಅದರಿಂದ ನಮಗೇನು ನೋಡೋಕ್ಕೆ ಹೋಗಲಿಲ್ಲ. ಪಾಪನ ಸ್ಕೂಲಿಂದ ಬೇರೆ ಕರ್ಕೊಂಡು ಬರಬೇಕಾಗಿತ್ತು. ಹ್ಯಾಂಡ್ ಬ್ಯಾಗ್ ಎಲ್ಲ ನೋಡಿದೆ, ಆದರೆ ನಾನು ತಗೊಳ್ಳಿಲ್ಲ. ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಲೈಫ್ ಸ್ಟೈಲಲ್ಲಿ. ಮತ್ತು KFC, ಬರ್ಗರ್, ಜ್ಯೂಸ್ ಎಲ್ಲನೂ ಕುಡಿದ್ವಿ. ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಪಾಪನ ಕರೆಕ್ಟಾಗಿ 3:15 ಬಿಟ್ಬಿಡ್ತಾರೆ ಸ್ಕೂಲಿಂದ. ಅಷ್ಟರೊಳಗೆ ಹೋಗಬೇಕು ನಾವು. ಮನೆಯಿಂದ ಬರಬೇಕಿದ್ರೆ 11 ಗಂಟೆ ಆಗಿತ್ತು ಬೆಳಿಗ್ಗೆ. ಅವನಿಗೆ ಮಾತ್ರ ನೋಡಿ ಎಲ್ಲನೂ ತಗೊಂಡು ಹೊರಟ್ವಿ. ಸ್ಕೂಲಲ್ಲಿ ಪಾಪನ ಕರ್ಕೊಂಡು ಹಾಗೆ ಯಾರೂ ಊಟ ಮಾಡಿಲ್ಲ. ನಮ್ಮ ಅತ್ತೆ ಮಾವ ನಾವಿಬ್ಬರು ತಿಂದ್ವಿ. ಸರಿ ಪಾಪನ ಕರ್ಕೊಂಡೋಗಿ ಊಟ ಮಾಡ್ಕೊಂಡು ಹೋಗೋದಂತ ಹೇಳಿದ್ರು ಅವರು. ಇವಳಿಗೂ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸ್ಕೂಲಿಂದ ಕರ್ಕೊಂಡು ಬಂದು ಹೋಗ್ತಾಯಿದ್ದೀವಿ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಅವಳಿಗೆ ತುಂಬ ಖುಷಿ ಆಗ್ಬಿಡ್ತು. ಎಲ್ಲರೂ ಬಂದುಬಿಟ್ಟವ್ರು ಇವತ್ತು ಕರ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ನಾನು ಒಬ್ಳು ಹೋಗ್ತಾಯಿರ್ತೀನಿ ಕರ್ಕೊಬರೋಕ್ಕೆ. ಮಳೆ ಏನಾದರೂ ಆದರೆ ನಮ್ಮ ಮಾವ ಬರ್ತಾರೆ ನನ್ನ ಜೊತೆ, ಕಾರಲ್ಲಿ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಬೈಕಲ್ಲೇ ಕರ್ಕೊಂಡು ಹೋಗೋದು ನಾನು ಯಾವಾಗಲೂ. ನಮ್ಮ ಅತ್ತೆ ಯಾವಾಗಲಾದರೂ ಒಂದೊಂದು ದಿನ ಬರ್ತಾರೆ ಈ ಥರ. ಅದರಿಂದ ಅವಳಿಗೆ ಫುಲ್ ಖುಷಿ, ನಮ್ಮ ಅಜ್ಜಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ನಾವಿಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಮ್ಮ ಅಂತಂದ್ಬಿಟ್ಟು ಅವಳು ಹೇಳ್ತಾಯಿದ್ದಾಳೆ. ಅವಳಿಗೆ ಇನ್ನೂ ಖುಷಿ ಆಗ್ಬಿಡ್ತು ಅಂತ ಹೇಳಿದ್ದಕ್ಕೆ. ಅಲ್ಲಿ ಊಟ ಮಾಡ್ಕೊಬರೋದಂತ ನೋಡಿದ್ವಿ, ಆದರೆ ಸ್ಕೂಲಿಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಹೋಗಲಿಲ್ಲ. ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಇವತ್ತು. ಕಲೆಕ್ಷನ್ ಅಂತೂ ಸಖತ್ತಾಗಿತ್ತು. ಹೋದರೆ ಲೈಫ್ ಸ್ಟೈಲ್ಗೆ ಹೋಗಿ ನಮಗೆ ಡ್ರೆಸ್ಸು ಚೆನ್ನಾಗೈತೆ ಮತ್ತು ಮಕ್ಳಿಗೂ ತುಂಬ ಚೆನ್ನಾಗೈತೆ. ಇವತ್ತು ನಾನು ಅಲ್ಲೇ ತಗೊಂಡೆ, ಟ್ರೆಂಡ್ಸಲ್ಲಿ ತಗೊಳ್ಳಿಲ್ಲ. ಅವಳಿಗೆ ಹೋಟೆಲಿಗೆ ಬಂದು ಅವಳು ಫಸ್ಟು ಬಿರಿಯಾನಿ ಅವಳಿಗೆ ತಿನ್ನಿಸೋದಂತ ಹೇಳ್ಬಿಟ್ಟು ತಿನ್ನಿಸ್ತಾಯಿದ್ದೀನಿ. ನಾನು ಬಿರಿಯಾನಿ ತಗೊಂಡೆ ಮತ್ತು ಒಬ್ಬರು ಚಪಾತಿ, ಚಿಕನ್ ಗ್ರೇವಿ ತಗೊಂಡಿದ್ರು. ಮತ್ತು ನಮ್ಮ ಭಾವನ ಮಗ ಜ್ಯೂಸ್ ಕುಡಿತಾಯಿದ್ದ ಅಂತ ಹೇಳ್ಬಿಟ್ಟು ಅವನ ಹತ್ರ ಇಸ್ಕೊಂಡು ಕುಡಿತಾಯಿದ್ದಾಳೆ. ನಾನು ಬೇಡ ನೆಗಡಿ ಆಯ್ತದೆ ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ಇದು ನೆಕ್ಸ್ಟ್ ಡೇ ಲಾಗು. ನೆಕ್ಸ್ಟ್ ಡೇ ಸ್ಕೂಲಿಗೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಒಂದು ಫಂಕ್ಷನ್ ಇತ್ತು ನಮಗೆ. ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದು ರೆಡಿ ಆಗ್ತಾಯಿದ್ದೀವಿ. ಅದೇ ಚೌಟ್ರಿ ಹತ್ರ ಒಂದು ದೇವಸ್ಥಾನವೂ ಇತ್ತು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಇದೇ ಚೌಟ್ರಿಲಿ ಎಂಗೇಜ್ಮೆಂಟ್ ಇರೋದು ಇವತ್ತು. ಚೌಟ್ರಿ ತುಂಬ ಚೆನ್ನಾಗಿತ್ತು ಮತ್ತು ಚೌಟ್ರಿ ಮುಂದೆ ಅಂತ ಸಖತ್ತಾಗಿತ್ತು ಜಾಗ. ನಾನು ತುಂಬ ಎಲ್ಲ ರೆಡಿಯಾಗಿ ಹೋಗಿರಲಿಲ್ಲ, ನನಗೂ ಹುಷಾರಿಲ್ದೇ ನಾನು ಏನೂ ರೆಡಿಯಾಗಿ ಹೋಗಲಿಲ್ಲ. ನಮಗೆ ತುಂಬ ಹತ್ತಿರ ರಿಲೇಷನು, ಅದರಿಂದ ಹೋಗಲೇಬೇಕಂತ ಹೇಳ್ಬಿಟ್ಟು ಹೋಗಿದ್ದೆ ಅಷ್ಟೇ. ನಾನು ಎಂಗೇಜ್ಮೆಂಟ್ದು ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಮತ್ತು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಒಂದು ಫೋಟೋ ತೆಗೆಸ್ಕೊಂಡು ಅದು ಜಾಗ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಪಾಪನ ಕರ್ಕೊಂಡು ಬಂದೆ ಹೋಗಿ ಸ್ಕೂಲ್ಗೆ. ಕರ್ಕೊಂಡು ಬಂದು ಅವಳಿಗೂ ಕೈಕಾಲೆಲ್ಲ ವಾಶ್ ಮಾಡಿ ಮತ್ತು ಏನಾದರೂ ತಿನ್ನೋಕೆ ಕೊಟ್ಬಿಟ್ಟು ಆಟಾಡ್ಸೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮೇಲೆ ಕರ್ಕೊಂಡು ಬಂದೆ.
ಅವಳು ಫುಲ್ ಖುಷಿಲಿ ಆಟಾಡ್ತಾ ಇದ್ದಾಳೆ ಸೈಕಲ್ ಹೊಡ್ಕೊಂಡು. ಏನೇನೋ ಹೇಳ್ಕೊಂಡು ಆಟಾಡ್ತಾ ಇದ್ದಾಳೆ. ಹಾಯ್ ಹವರಿ ಹಾಲ್ ಅಂತೆಲ್ಲ ಕೇಳ್ತಾ ಇದ್ದಾಳೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ಪ್ಲೀಸ್.